ದಿವ್ಯ ವಾಣಿ ತಂದೆಯ ಹೃದಯ ಸಿಂಹಾಸನವನ್ನು ಗೆದ್ದು ಭವಿಷ್ಯದ ರಾಜ್ಯ ಸಿಂಹಾಸನದ ಅಧಿಕಾರಿ ಆಗಿರಿ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳೇ, ಇಂದು ಶಿವಬಾಬಾ ನಮಗೆ ಅತ್ಯಂತ ಆಳವಾದ ರಹಸ್ಯವನ್ನು ತಿಳಿಸುತ್ತಾರೆ. ಈ ಸಂಗಮ ಯುಗದಲ್ಲಿ ನಿಮ್ಮ ಗುರಿ ಕೇವಲ ಸ್ವರ್ಗಕ್ಕೆ ಹೋಗುವುದಲ್ಲ, ಆದರೆ ತಂದೆಯ ಹೃದಯ ಸಿಂಹಾಸನವನ್ನು ಗೆಲ್ಲುವುದಾಗಿದೆ. ಈ ಹಳೆಯ ಪ್ರಪಂಚವು ಈಗ ತನ್ನ ಅಂತಿಮ ಹಂತದಲ್ಲಿದೆ. ಹೊಸ ಪ್ರಪಂಚದ ಸ್ಥಾಪನೆ ನಡೆಯುತ್ತಿದೆ. ಸತ್ಯುಗದ ಸುಂದರ ಸ್ವರ್ಗ ನಿಮ್ಮ ಮುಂದೆ ನಿಂತಿದೆ. ಅಲ್ಲಿ ಲಕ್ಷ್ಮೀ ನಾರಾಯಣರಂತಹ ದೇವತೆಗಳು ರಾಜ್ಯ ಮಾಡುತ್ತಾರೆ. ಆ ರಾಜ್ಯದ ಅಧಿಕಾರಿಗಳಾಗುವ ಭಾಗ್ಯ ಈಗ ನಿಮ್ಮ ಕೈಯಲ್ಲಿದೆ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ದೇಹವನ್ನು ಮರೆತು ಆತ್ಮಾಭಿಮಾನಿಗಳಾಗಿ. ನೀವು ಈ ದೇಹವಲ್ಲ, ನೀವು ಜ್ಯೋತಿರ್ಮಯ ಆತ್ಮ, ಶಾಂತಿಯ ಸ್ವರೂಪ, ಪವಿತ್ರತೆಯ ಸ್ವರೂಪ. ನಿಮ್ಮ ನಿಜವಾದ ತಂದೆ ಶಿವಬಾಬಾ ಅವರ ನೆನಪಿನಿಂದ ಆತ್ಮದ ಮೇಲಿರುವ ಅನೇಕ ಜನ್ಮಗಳ ಮಲಿನತೆ ದೂರವಾಗುತ್ತದೆ. ಇಂದಿನ ಜ್ಞಾನ ರತ್ನಗಳು. ಶಿವಬಾಬಾ ಪೂಜ್ಯರೂ ಅಲ್ಲ, ಪೂಜಾರಿಯೂ ಅಲ್ಲ. ಆದ್ದರಿಂದ ಅವರು ಹೂಮಾಲೆ ಸ್ವೀಕರಿಸುವುದಿಲ್ಲ. ದೇವತೆಗಳಾಗುವ ನೀವು ಮಕ್ಕಳೇ ಪೂಜ್ಯರಾಗುತ್ತೀರಿ. ಶಿವಬಾಬಾರ ನೆನಪು ಆತ್ಮವನ್ನು ಕವಡೆಯಿಂದ ವಜ್ರ ಸಮಾನವಾಗಿಸುತ್ತದೆ. ತಂದೆಯ ಹೃದಯ ಸಿಂಹಾಸನವನ್ನು ಗೆದ್ದವರೇ ಭವಿಷ್ಯದ ರಾಜ್ಯ ಸಿಂಹಾಸನವನ್ನು ಪಡೆಯುತ್ತಾರೆ. ಮಾಯೆಯ ಮೇಲೆ ವಿಜಯ ಸಾಧಿಸುವುದೇ ನಿಜವಾದ ರಾಜಯೋಗ. ಕುಟುಂಬದಲ್ಲಿ ಪ್ರೀತಿಯಿಂದ ಇರಿ, ಆದರೆ ಟ್ರಸ್ಟಿಯಾಗಿ ಬದುಕಿ. ಸರಳತೆ ಮತ್ತು ಸಹನಶೀಲತೆ ದೈವಿ ಜೀವನದ ಅಲಂಕಾರಗಳು. ಒಂದು ಶಿವಬಾಬಾರ ನೆನಪಿನಲ್ಲಿ ಎಲ್ಲ ದುಃಖಗಳು ಸಮಾಪ್ತಿಯಾಗುತ್ತದೆ. ದಿವ್ಯ ಸಂದೇಶ. ಮಕ್ಕಳೇ, ನಿಮ್ಮ ಜೀವನವನ್ನು ಕಮಲ ಪುಷ್ಪದಂತೆ ಮಾಡಿಕೊಳ್ಳಿ. ಕಮಲವು ನೀರಿನಲ್ಲಿ ಇದ್ದರೂ ನೀರಿನಿಂದ ಅಂಟಿಕೊಳ್ಳುವುದಿಲ್ಲ. ಹಾಗೆ ನೀವು ಪ್ರಪಂಚದಲ್ಲಿ ಇದ್ದರೂ ಪ್ರಪಂಚದ ವಿಕಾರಗಳಿಂದ ದೂರವಿರಿ. ಯಾವಾಗಲೂ ನೆನಪಿಡಿ, ನಾನು ಆತ್ಮನು ಶಿವಬಾಬಾರ ಮಗು. ಈ ಒಂದು ಸ್ಮೃತಿಯೇ ನಿಮ್ಮ ಜೀವನವನ್ನು ಸ್ವರ್ಗವಾಗಿಸುತ್ತದೆ. ವರದಾನದ ಸಾರ. ಇಚ್ಛೆಗಳನ್ನು ತ್ಯಜಿಸಿ ಶ್ರೇಷ್ಠ ಪುರುಷಾರ್ಥ ಮಾಡುವವರೇ ನಿಜವಾದ ಭಾಗ್ಯವಂತರು. ಇಚ್ಛೆಗಳು ಕಡಿಮೆಯಾದಷ್ಟು ಆತ್ಮ ಹಗುರವಾಗುತ್ತದೆ. ಪುರುಷಾರ್ಥ ಹೆಚ್ಚಾದಷ್ಟು ಭವಿಷ್ಯದ ಸಂಪಾದನೆ ಜಮಾ ಆಗುತ್ತದೆ. ಇಂದಿನ ಸಂಕಲ್ಪ. ನಾನು ಆತ್ಮನು, ನಾನು ಶಿವಬಾಬಾರ ಮಗು, ನಾನು ತಂದೆಯ ಹೃದಯ ಸಿಂಹಾಸನವನ್ನು ಗೆಲ್ಲುತ್ತೇನೆ.
ನಾನು ಸರಳ, ಸಹನಶೀಲ ಮತ್ತು ಪ್ರೇಮ ಸ್ವರೂಪಿ ಆತ್ಮನು. ನಾನು ಭವಿಷ್ಯದ ಸೂರ್ಯವಂಶಿ ರಾಜ್ಯದ ಅಧಿಕಾರಿ. ಓಂ ಶಾಂತಿ. ತಂದೆಯ ಹೃದಯವನ್ನು ಗೆದ್ದವರು ವಿಶ್ವದ ರಾಜ್ಯವನ್ನು ಗೆಲ್ಲುತ್ತಾರೆ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.